ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 56ನೇ ಅಧ್ಯಾಯ 3ನೇ ವಾಕ್ಯ. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಪ್ರಿಯರೇ, ಸಾಮಾನ್ಯವಾಗಿ ಈ ಲೋಕದಲ್ಲಿ ನಮಗೆ ಅನೇಕ ವಿಷಯಗಳಲ್ಲಿ ಹೆದರಿಕೆ ಉಂಟಾಗುವುದುಂಟು, ಅಂದರೆ ಭಯ ಉಂಟಾಗುವುದುಂಟು. ಈ ಲೋಕದಲ್ಲಿ ನೋಡೋದಾದ್ರೆ ಪ್ರಿಯರೇ, 3 ರೀತಿಯ ಭಯಗಳನ್ನ ನಾವು ಗಮನಿಸಬಹುದು. ಮೊದಲನೇದಾಗಿ ಲೋಕದ ಪ್ರಕಾರ ಭಯಪಡುತ್ತೇವೆ. ಹೇಗೆ ಅಂದ್ರೆ, ಮನುಷ್ಯರು ನಮಗೆ ವಿರುದ್ಧವಾಗಿ ಎದ್ದು ಬರುವಾಗ, ನಮಗೆ ವಿರುದ್ಧವಾಗಿ ಯುದ್ಧಗಳು ನಡೆಯುವಾಗ, ಸಂಕಷ್ಟಗಳು ಬರುವಾಗ, ದುಃಖಗಳು ಬರುವಾಗ, ಅನೇಕ ರೀತಿಯ ಸಮಸ್ಯೆಗಳಲ್ಲಿ ನಾವು ಸಿಕ್ಕಾಕಿಕೊಳ್ಳುವಾಗ ನಮಗೆ ಹೆದರಿಕೆ ಉಂಟಾಗ್ತದೆ. ಈ ಸಮಸ್ಯೆಗಳಿಂದ ಹೇಗೆ ನಾನು ಹೊರಗಡೆ ಬರಬಲ್ಲೆ? ಈ ಕಷ್ಟಗಳಿಂದ ನಾನು ಯಾವ ರೀತಿ ಹೊರಗಡೆ ಬರಲಿ? ಈ ಕಷ್ಟದಿಂದ ನನ್ನನ್ನು ಪಾರು ಮಾಡುವವರು ಯಾರು? ಈ ಕಷ್ಟದಿಂದ ನನ್ನನ್ನು ಬಿಡಿಸುವವರು ಯಾರು? ಈ ಕಷ್ಟದಿಂದ ನನ್ನನ್ನು ತಪ್ಪಿಸುವವರು ಯಾರು ಎಂಬುದಾಗಿ ನಾವು ಅನೇಕ ಸಮಯ ಆಲೋಚನೆ ಮಾಡುತ್ತೇವೆ. ಎರಡನೇದಾಗಿ ನಮ್ಮ ಜೀವಿತದಲ್ಲಿ ನೋಡೋದಾದ್ರೆ ಆತ್ಮಿಕವಾಗಿ ಉಂಟಾಗುವಂತ ಭಯ. ಅಯ್ಯೋ, ನನ್ನ ಜೀವಿತದಲ್ಲಿ ಆತ್ಮಿಕವಾಗಿ ನಾನು ಬಿದ್ದು ಹೋಗಿದ್ದೇನೆ, ಆತ್ಮಿಕವಾಗಿ ನಾನು ಕುಗ್ಗಿ ಹೋಗಿದ್ದೇನೆ, ನಾನು ಬೇಸರಗೊಂಡಿದ್ದೇನೆ, ನಾನು ಯಾವ ರೀತಿ ಈ ಆತ್ಮಿಕದಲ್ಲಿ ನಾನು ಯಾವ ರೀತಿ ಭಯದಿಂದ ಹೊರಗಡೆ ಬರಲಿ? ದೇವರು ನನ್ನ ಜೊತೆ ಇದ್ದಾನೋ ಎಂಬಂತ ಒಂದು ಭಯ ನಮ್ಮಲ್ಲಿ ಇರ್ತದೆ. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ, ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇದ್ನೋ ಇಲ್ವೋ ಅನ್ನುವಂತ ಹೆದರಿಕೆ ಉಂಟಾಗ್ತದೆ. ಇದು ಆತ್ಮಿಕವಾದ ಭಯ. ಮೂರನೇದಾಗಿ ನಾವು ನೋಡೋದಾದ್ರೆ ಪ್ರಿಯರೇ, ಈ ಲೋಕದಲ್ಲಿ ನಡೆಯುವ ಸಂಗತಿಗಳನ್ನ ನೋಡುವಾಗ, ಕೆಲವು ಸಂದರ್ಶನಗಳನ್ನು ನೋಡುವಾಗ ನಮಗೆ ಭಯ ಉಂಟಾಗ್ತದೆ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ರೋಗಗಳು ಬರುವಾಗ ಭಯ ಉಂಟಾಗ್ತದೆ, ಭೂಕಂಪ ಆಗುವಾಗ ಹೆದರಿಕೆ ಉಂಟಾಗ್ತದೆ, ಆಪತ್ತುಗಳು ವಿಪತ್ತುಗಳು ನಡೆಯುವಾಗ ಭಯ ಉಂಟಾಗ್ತದೆ. ಯಾಕೆ? ಕೆಲವು ಸಮಯ ನಾವು ಸತ್ತು ಹೋಗುತ್ತೇವೆ ಎನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗುವಾಗ, ಇನ್ನೇನು ನಾವು ಸಾಯಬೇಕು ಎನ್ನುವಂಥ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವ ಸಮಯಗಳಲ್ಲಿ ನಮಗೆ ಭಯ ಉಂಟಾಗ್ತದೆ. ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಪ್ರಿಯರೇ, ನಮ್ಮ ಆತ್ಮೀಯರು ನಮ್ಮನ್ನ ಕೈ ಬಿಟ್ಟಾಗ ನಮಗೆ ಭಯ ಉಂಟಾಗ್ತದೆ. ಮನುಷ್ಯರು ನಮ್ಮನ್ನ ಕೈ ಬಿಟ್ಟು ದೂರ ಹೋದಾಗ ಭಯ ಉಂಟಾಗ್ತದೆ. ಇಂಥ ಭಯಗಳು, ಅನೇಕ ರೀತಿಯ ಭಯ ನಮಗೆ ಉಂಟಾಗ್ತದೆ. ನಮಗೆ ಭಯ ಉಂಟಾಗುವಾಗ ನಾವು ಏನ್ ಮಾಡುತ್ತೇವೆ? ನಾವು ಯಾರನ್ನ ಆಶ್ರಯಿಸಿಕೊಳ್ಳುತ್ತೇವೆ? ನಾವು ಯಾರನ್ನ ನಂಬುತ್ತೇವೆ ಅನ್ನೋದೇ ಬಹಳ ಬಹಳ ಪ್ರಾಮುಖ್ಯವಾದದ್ದು. ಪ್ರಿಯರೇ, ದಾವೀದನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಪ್ರಿಯರೇ, ನಾವು ಭಯ ಉಂಟಾಗುವಾಗ ಸಾಮಾನ್ಯವಾಗಿ ಯಾರಾದ್ರೂ ನಮ್ಮ ಭಯಕ್ಕೆ ಸಹಾಯ ಮಾಡುತ್ತಾರೋ, ನಮ್ಮೊಟ್ಟಿಗೆ ಯಾರು ಮಾತನಾಡ್ತಾರೆ, ಈ ಭಯದಿಂದ ನಮ್ಮನ್ನ ಯಾರು ಹೊರಗಡೆ ತರ್ತಾರೆ, ಯಾರಾದ್ರೂ ನಮ್ಮ ಸ್ನೇಹಿತರಾಗಿರ್ಲಿ ಅಥವಾ ನಮ್ಮ ಆತ್ಮೀಯರಾಗಿರ್ಲಿ, ನಮ್ಮ ಬಂಧು ಮಿತ್ರರಾಗಿರ್ಬಹುದು, ಅಥವಾ ಯಾರಾದರೂ ನಮಗೆ ಸಹಾಯ ಮಾಡಬಹುದು ಎಂಬುದಾಗಿ ನಾವು ಮನುಷ್ಯರ ಮೇಲೆ ಆತುಕೊಳ್ಳುತ್ತೇವೆ, ಮನುಷ್ಯರನ್ನ ಆಶ್ರಯಿಸಿಕೊಳ್ಳುತ್ತೇವೆ, ಅಧಿಕಾರಿಗಳನ್ನ ಆಶ್ರಯಿಸುತ್ತೇವೆ, ಈ ಲೋಕದಲ್ಲಿರುವಂತ ಪಟ್ಟ ಪದವಿಗಳನ್ನ ಆಶ್ರಯಿಸಿಕೊಳ್ಳುತ್ತೇವೆ, ಈ ಲೋಕದಲ್ಲಿರುವಂತ ಹಣಗಳನ್ನ ಆಶ್ರಯಿಸಿಕೊಳ್ಳುತ್ತೇವೆ, ಅನೇಕ ಕಾರ್ಯಗಳ ಮೇಲೆ ಆಶ್ರಯವನ್ನ ಇಟ್ಟುಕೊಳ್ಳುತ್ತೇವೆ. ಆದರೆ ಇದು ಯಾವ ಕಾರ್ಯವೂ ನಮಗೆ ಆಶ್ರಯ ಕೊಡೋದಿಲ್ಲ, ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತರಲ್ಲ. ಆದ್ರೆ ಪ್ರಿಯರೇ, ನನಗೆ ಗೊತ್ತಿರುವಂತ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಯೇಸು ಕ್ರಿಸ್ತನು ಎಂಬುದಾಗಿ. ಆತನನ್ನ ನೀವು ನಂಬುವುದಾದ್ರೆ, ಆತನನ್ನ ನೀವು ಆಶ್ರಯಿಸಿಕೊಳ್ಳೋದಾದ್ರೆ, ಯಾವುದೇ ಕಾರಣಕ್ಕೂ, ಯಾವುದೇ ಸಮಯದಲ್ಲೂ, ಯಾವುದೇ ಸಂದರ್ಭದಲ್ಲೂ ನಿಮ್ಮನ್ನ ಕೈ ಬಿಡುವುದಿಲ್ಲ. ಅದಕ್ಕೆ ದಾವೀದನು ಹೇಳ್ತಾನೆ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವನು. ಯಾರನ್ನ ಆಶ್ರಯಿಸಿಕೊಳ್ಳಬೇಕು ಅಂದ್ರೆ, ನಾವು ಸರ್ವಶಕ್ತನಾದ ದೇವರನ್ನ ಆಶ್ರಯಿಸಿಕೊಳ್ಳಬೇಕು. ಈ ಲೋಕದಲ್ಲಿರುವಂತ ಮನುಷ್ಯರನ್ನಾಗಲಿ, ಬಂಧು ಮಿತ್ರರಾಗಲಿ, ಅಥವಾ ಅಧಿಕಾರಿಗಳಾಗಲಿ, ಯಾರನ್ನು ಆಶ್ರಯಿಸಿಕೊಳ್ಳದೆ ನಮಗಿರುವ ಬಲವನ್ನಾಗಲಿ, ಅಥವಾ ನಮಗಿರುವ ಅಧಿಕಾರವಾಗಲಿ, ನಮಗಿರುವ ಆಸ್ತಿ ಅಂತಸ್ತುಗಳಾಗಲಿ, ಯಾವುದನ್ನು ನಾವು ಆಶ್ರಯಿಸಿಕೊಳ್ಳದೆ ದೇವರನ್ನ ಮಾತ್ರವೇ ನಾವು ಆಶ್ರಯಿಸಿಕೊಳ್ಳುವಾಗ ದೇವರು ನಮಗೆ ಸಹಾಯವನ್ನ ಮಾಡ್ತಾನೆ. ಯಾಕೆಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 46ನೇ ಕೀರ್ತನೆಗಳಲ್ಲಿ 1ನೇ ವಾಕ್ಯದಲ್ಲಿ, ದೇವರು ನನಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ನೋಡ್ರಿ, ದೇವರ ಆತ್ಮನ ಸ್ಪಷ್ಟವಾಗಿ, ದೇವರು ನಮಗೆ ಆಶ್ರಯವೂ ದುರ್ಗವೂ ಆಗಿದ್ದಾನೆ, ಇಕ್ಕಟ್ಟಿನಲ್ಲಿ ನಮಗೆ
ವಿಶೇಷ ಸಹಾಯಕನು. ಇಲ್ಲಿ ನಮಗೆ ಹೆದರಿಕೆ ಉಂಟಾದಾಗ ಆತನಲ್ಲಿ ಆಶ್ರಯಿಸಿಕೊಳ್ಳಬೇಕು. ಇಕ್ಕಟ್ಟುಗಳು ಬರಬಹುದು, ಸಂಕಷ್ಟಗಳು ಬರಬಹುದು, ಅನೇಕ ವ್ಯಾಧಿಗಳು ಬರಬಹುದು, ದುಃಖಗಳೇ ಬರಬಹುದು. ಯಾಕೆ? ಸೋಲುಗಳ ಮೇಲೆ ಸೋಲುಗಳನ್ನ ಕಾಣಬಹುದು, ಕಣ್ಣೀರಿನ ಹಾದಿಯಲ್ಲಿ ನಡೀತಾ ಇರಬಹುದು, ಸೋಲುಗಳ ಮಧ್ಯದಲ್ಲಿ ನೀನು ಜೀವಿಸ್ತಾ ಇರಬಹುದು, ಅವಮಾನಗಳ ಮಧ್ಯದಲ್ಲಿ ನೀನು ಜೀವಿಸ್ತಾ ಇರಬಹುದು, ಈ ಜೀವಿತವೇ ಬೇಡ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ನೀನು ಜೀವಿಸ್ತಾ ಇರಬಹುದು. ಒಂದು ವೇಳೆ ಇವತ್ತು ನಾನು ಸತ್ತೋದ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ನೀನು ಆಲೋಚನೆ ಮಾಡ್ತಾ ಇರಬಹುದು, ಅಥವಾ ನೀನು ನಂಬಿದಂತ ವ್ಯಕ್ತಿಗಳೆಲ್ಲ ನಿನಗೆ ಮೋಸ ಮಾಡಿರಬಹುದು, ನಿನ್ನ ಜೀವಿತದಲ್ಲಿ ಬಹಳ ನೊಂದು ಹೋಗಿರಬಹುದು, ನೀನು ಬಹಳ ಬೇಸರದಲ್ಲಿ ನೀನು ನಡೀತಾ ಇರಬಹುದು. ಆದ್ರೆ ದೇವರಾತ್ಮನು ನಿನ್ನನ್ನ ನೋಡಿ ಹೇಳ್ತಿದ್ದಾನೆ, ಪ್ರಿಯ ಸಹೋದರ, ಪ್ರಿಯ ಸಹೋದರಿ, ದೇವರಾತ್ಮ ನಿನ್ನೊಟ್ಟಿಗೆ ಹೇಳ್ತಿದ್ದಾನೆ, ಹೆದರಿಕೆ ನಿನಗೆ ಉಂಟಾಗಿದೆಯಾ? ನೀನು ನನ್ನನ್ನು ಆಶ್ರಯಿಸಿಕೊ. ಯಾರನ್ನ? ದೇವರನ್ನ ಆಶ್ರಯಿಸಿಕೊಳ್ಳಬೇಕು. ಪ್ರಿಯರೇ, ದೇವರನ್ನು ನೀವು ಆಶ್ರಯಿಸಿಕೊಳ್ಳುವಾಗ ದೇವರು ನಿಮಗೆ ವಿಶೇಷವಾದ ಸಹಾಯವನ್ನು ಒದಗಿಸಿ ಎಲ್ಲ ಕಷ್ಟಗಳಿಂದ, ವೇದನೆಗಳಿಂದ, ದುಃಖಗಳಿಂದ, ಎಲ್ಲ ಪರಿಸ್ಥಿತಿಗಳಿಂದ, ಇರುವಂಥ ಎಲ್ಲ ರೀತಿಯಾದಂಥ ಸಮಸ್ಯೆಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಆತನಿಗೆ ಮಾತ್ರವೇ ಶಕ್ತಿ ಉಂಟು. ಆತನು ಮಾತ್ರವೇ ನಿಮಗೆ ಸಹಾಯ ಮಾಡಲಿಕ್ಕೆ ಶಕ್ತನು. ಪ್ರಿಯರೇ, ಆತನೊಬ್ಬನಿಗೆ ಮಾತ್ರವೇ ನಿಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಆತನೊಬ್ಬನು ಮಾತ್ರವೇ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ಆದ್ರಿಂದ ಆ ಒಂದು ಸರ್ವಶಕ್ತನಾದ ದೇವರನ್ನ ಆಶ್ರಯಿಸಿಕೊಳ್ಳ್ರಿ. ಆ ದೇವರ ಮೇಲೆ ನೀವು ನಂಬಿಕೆ ಇಡ್ರಿ. ಯೇಸುವಿನ ಮೇಲೆ ನೀವು ಭರವಸೆ ಉಳ್ಳವರಾಗಿರ್ರಿ. ನಿಮ್ಮ ಭರವಸೆಗೆ ಎಂದಿಗೂ ಮೋಸ ಹೋಗೋದಿಲ್ಲ. ಖಂಡಿತವಾಗಿ, ಖಡಾಖಂಡಿತವಾಗಿ ನಾನು ಹೇಳ್ತೇನೆ, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತೀರಿ. ನೀವು ನಂಬಬೇಕಷ್ಟೇ, ನೀವು ಆತನನ್ನು ಆಶ್ರಯಿಸಿಕೊಳ್ಳಬೇಕಷ್ಟೇ. ಅದು ಮಾಡಿದ್ರೆ ಸಾಕು, ನಿಮ್ಮ ಪರಿಸ್ಥಿತಿಗಳೆಲ್ಲವೂ ಕ್ಷಣ ಮಾತ್ರದಲ್ಲೇ ಎಲ್ಲವೂ ಬದಲಾವಣೆ ಆಗಬಹುದು. ಬೆಟ್ಟದಂತೆ ಸಮಸ್ಯೆಗಳು ನಿಮಗೆ ಬರಬಹುದು, ಆದರೆ ಅದು ಹಿಮದಂತೆ ಕರಗಿ ಹೋಗ್ತದೆ. ಪ್ರಿಯರೇ, ನೀವು ಎಂಥ ಕಷ್ಟವೇ ಆಗಿರ್ಬೋದು, ಎಂಥ ಪರಿಸ್ಥಿತಿನೇ ಆಗಿರ್ಬೋದು, ಎಂಥ ಒಂದು ಇಕ್ಕಟ್ಟಾದ ಮಾರ್ಗವೇ ಆಗಿರ್ಬೋದು, ನೀವು ದೇವರನ್ನ ಆಶ್ರಯಿಸಿಕೊಳ್ಳುವಾಗ ದೇವರು ನಿಮಗೆ ಸಹಾಯ ಮಾಡ್ತಾನೆ. ಸರ್ವಶಕ್ತನಾದ ದೇವರು, ಇಡೀ ಲೋಕವನ್ನು ಸೃಷ್ಟಿ ಮಾಡಿದ ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿಕ್ಕೆ ಆತನಿಗೆ ಶಕ್ತಿ ಉಂಟು. ಆದ್ದರಿಂದ ಆತನನ್ನೇ ನಾವು ಆಶ್ರಯಿಸಿಕೊಳ್ಳೋಣ, ಆತನನ್ನೇ ನಾವು ನಂಬೋಣ, ಆತನ ಮೇಲೆ ನಾವು ಭರವಸೆ ನೀಡೋಣ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಯಲ್ಲಿ ನಡೀತಿದ್ದ ನನಗಂತೂ ಗೊತ್ತಿಲ್ಲ ಸ್ವಾಮಿ, ಆದರೆ ಕರ್ತನೆ, ಇವತ್ತಿನ ಅವರ ಪರಿಸ್ಥಿತಿಗೆ ತಕ್ಕ ಹಾಗೆ ನೀನು ವಾಕ್ಯದೊಟ್ಟಿಗೆ ನೀನು ಮಾತನಾಡಿದೆ ಎಂಬುದಾಗಿ ನಾನು ನಂಬುತ್ತೇನೆ ಸ್ವಾಮಿ. ಹೌದು ದೇವರೇ, ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಅಂದರೆ ಸ್ವಾಮಿ, ನಮಗೆ ಭಯ ಬರುವಾಗ, ನಮಗೆ ಸಂಕಷ್ಟಗಳು ಬರುವಾಗ, ವೇದನೆಗಳು ಬರುವಾಗ, ಅವಮಾನಗಳು ಬರುವಾಗ, ನಿಂದೆಗಳು ಬರುವಾಗ ನಿಮ್ಮನ್ನ ಆಶ್ರಯಿಸಿಕೊಳ್ಳಬೇಕು ಸ್ವಾಮಿ. ಅಂತ ಒಂದು ಹೃದಯ, ಅಂತ ಒಂದು ಕೃಪೆಯನ್ನು ನಮಗೆ ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅಂತ ಒಂದು ಮನಸ್ಸನ್ನು ನಮಗೆ ದಯಪಾಲಿಸು. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ನಮಗೆ ಹಾಗೇ ನೀನು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳಿಂದ, ಎಲ್ಲ ಕಷ್ಟಗಳಿಂದ, ಎಲ್ಲ ವೇದನೆಯಿಂದ, ದುಃಖದಿಂದ, ಇಕ್ಕಟ್ಟಿನಿಂದ ನಮ್ಮನ್ನ ಬಿಡುಗಡೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಾವು ನಿಮ್ಮನ್ನು ಆಶ್ರಯಿಸಿಕೊಳ್ಳುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುವ ತಂದೆಯ ದೇವರೇ, ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.